ಶಾಪಿಂಗ್ ಮಾಲ್ ಅಲ್ಲಿ ಅಥವಾ ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ಬೇಕಾದಷ್ಟು ಅಂಗಡಿಗಳನ್ನ ನೋಡ್ತೀವಿ. ಹಾಗೆ ಡಿಫ್ರೆಂಟ್ ಲೋಗೋ ಸಹ ಇರುತ್ತೆ. ಇದೆಲ್ಲ ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಾವು ಒಂದು ಕಂಪನಿಯ ಶುರು ಮಾಡ್ತೀವಿ ಅಂತ ಅನ್ಕೊಳ್ಳಿ, ಅದಕ್ಕೊಂದು ಲೋಗೋ ಡಿಸೈನ್ ಅನ್ನ ಮಾಡಿಸ್ತೀವಿ. ನಾವು ಲೋಗೋ ಡಿಸೈನ್ ಮಾಡಿಸಿದ್ಮೇಲೆ ಅದನ್ನ ಟ್ರೇಡ್ ಮಾರ್ಕ್ ಕನ್ಫರ್ಮೇಷನ್ ಸಹ ಅಪ್ಲೈ ಮಾಡ್ತೀವಿ. ಅಂದ್ರೆ ಅದು ನನ್ನ ಬ್ರಾಂಡ್ ಹಾಗೂ ಯೂನಿಕ್ ಟ್ರೇಡ್ ಮಾರ್ಕ್ ಅಂತ. ಸೊ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಅಪ್ಲೋಡ್ ಮಾಡುತ್ತೆ ವಿತ್ ನಮ್ಮ ಡೀಟೇಲ್ಸ್. ಈಗ ನಾವು ಟ್ರೇಡ್ ಮಾರ್ಕ್ ಗೆ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಗೌರ್ಮೆಂಟ್ ನಮಗೊಂದು ಅಕ್ನಾಲೆಜ್ಮೆಂಟ್ ನಂಬರ್ ಅನ್ನ ಕಳಿಸುತ್ತೆ. ಆಗ ನಾನು TM, KL, KA ಈ ತರ ಲೋಗೋ ಪಕ್ಕ ಹಾಕೊಳ್ಬಹುದು. ಸೊ ಇದೆಲ್ಲದರಿಂದ ಏನಾಗುತ್ತೆ ಅಂತಂದ್ರೆ ನಾನು ಅಪ್ಲೈ ಮಾಡಿರುವಂತಹ ಲೋಗೋಗೆ ಒಂದು ಲೀಗಲ್ ಪ್ರೊಟೆಕ್ಷನ್ ಸಹ ಇರುತ್ತೆ. ಬೇಸಿಕಲಿ ನಾನು ಅಪ್ಲೈ ಮಾಡಿರುವಂತಹ ಲೋಗೋವನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ 18 ತಿಂಗಳಿಂದ 24 ತಿಂಗಳವರೆಗೆ ಏನೂ ಕೂಡ ಅಬ್ಜೆಕ್ಷನ್ಸ್ ಬಂದಿಲ್ಲ ಅಂತಂದ್ರೆ ಆ ಲೋಗೋ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಆಗ ಆರ್ ಅಂತ ನನ್ನ ಲೋಗೋ ಪಕ್ಕ ಸಹ ಹಾಕೊಳ್ಬಹುದು. ಆರ್ ಅಂತಂದ್ರೆ ರಿಜಿಸ್ಟರ್ ಅಂತ ಅರ್ಥ. ಯಾವುದೇ ಶಾಪಿಂಗ್ ಸೆಂಟರ್ ಆಗ್ಲಿ ಅಥವಾ ಅಂಗಡಿಗಳಾಗ್ಲಿ ಅವರದೇ ಆದ ಯೂನಿಕ್ ಟ್ರೇಡ್ ಮಾರ್ಕ್ ಇದೆ ಅಂತಂದ್ರೆ ಈ ವಿಷಯ ನಿಮಗೆ ಗೊತ್ತಿರಲಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ಆದ ಕೋರ್ಸ್ ನಮ್ಮ ಫ್ರೀಡಮ್ ಆಪ್ ಅಲ್ಲಿ ಇದೆ. ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ.